ಜನಗಳಿಗೆ ಬೆರಳ ತುದಿಯಲ್ಲಿ ಅವರಿಗೆ ಬೇಕಾದಂತಹ ಜಾಗದಿಂದ ಬೇಕಾದಂಥ ಸಮಯದಲ್ಲಿ ಆನ್ಲೈನ್ ಮುಖಾಂತರ ಅವರೇ ದಾಖಲೆಗಳನ್ನು ಪಡೆದುಕೊಳ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಭೂ ಸುರಕ್ಷಾ ಯೋಜನೆಯ ಮುಖಾಂತರ ಮಾಡಿದ್ದೇವೆ. ಈಗಾಗಲೇ ಇವುಗಳನ್ನು ಜನಗಳಿಗೆ ನಮ್ಮ ಆನ್ಲೈನ್ ಪೋರ್ಟಲ್ನಲ್ಲಿ ನೇರವಾಗಿ ಅವರೇ ಮೂಲ ದಾಖಲೆಗಳ ದೃಢೀಕೃತ ಪ್ರತಿಯನ್ನು ಪಡೆಯುವಂಥ ಸೌಲಭ್ಯವನ್ನು ಕೂಡ ಆನ್ಲೈನ್ನಲ್ಲಿ ಒದಗಿಸಿಕೊಟ್ಟಿದ್ದೇವೆ. ಸೊ ಜನ ದೃಢೀಕೃತ ದಾಖಲೆಯ ಪ್ರತಿಯನ್ನು ಪಡೆದುಕೊಳ್ಳೋದಕ್ಕೆ ನಮ್ಮ ಕಚೇರಿಗೆ ಬರುವ ಅವಶ್ಯಕತೆ ಇಲ್ಲ, ನಮ್ಮ ಕಚೇರಿಗೆ ಅಲಿಯುವಂಥ ಅವಶ್ಯಕತೆಯೂ ಇರೋದಿಲ್ಲ. ಕಚೇರಿಗೆ ಹೋಗಿದ್ವಿ, ನಿಮ್ಮ ಶಿರಸ್ತೆದಾರರು ಸಿಗಲಿಲ್ಲ, ರೆಕಾರ್ಡ್ ರೂಮ್ ಕೀಪರ್ ಸಿಗಲಿಲ್ಲ, ದಾಖಲೆ ತೆಗೆದುಕೊಳ್ಳೋದಕ್ಕೆ ದಿನಗಳ ಗಟ್ಟಲೆ ಕಾದಿದ್ದೇವೆ, ಅಲೆದಿದ್ದೇವೆ, ಮಧ್ಯವರ್ತಿಗಳಿಗೆ ಶರಣಾಗಿ ಕೊನೆಗೆ ನಮಗೆ ದಾಖಲೆ ಸಿಕ್ಕಿದೆ, ಈ ರೀತಿಯಾದಂಥ ದೂರುಗಳು ಏನು ಬರ್ತಾ ಇತ್ತು, ಇದಕ್ಕೆ ಶಾಶ್ವತ ಪರಿಹಾರವಾಗಿ ನಾವು ಎಲ್ಲ ದಾಖಲೆಗಳನ್ನು ಗಣಕೀಕರಣ ಮಾಡಿ ನೇರವಾಗಿ ಜನಗಳೇ ಅವರ ಬೆರಳ ತುದಿಯಲ್ಲಿ ಈ ದಾಖಲೆಗಳನ್ನು ಪಡೆದುಕೊಳ್ತಕ್ಕಂತಹ ಸೌಲಭ್ಯವನ್ನು ಭೂ ಸುರಕ್ಷಾ ಯೋಜನೆಯ ಮುಖಾಂತರ ಜನಗಳಿಗೆ ನಾವು ಸಮರ್ಪಣೆ ಮಾಡಿದ್ದೇವೆ. ಅದರ ಅಡಿಯಲ್ಲಿ ತಾಲೂಕು ಕಚೇರಿಗಳಲ್ಲಿ ಹೋದ ವರ್ಷ ನಡೆದಿತ್ತು. ಈ ವರ್ಷ ಅದೇ ಯೋಜನೆ ಅಡಿಯಲ್ಲಿ AC ಆಫೀಸು DC ಆಫೀಸಿನ ಎಲ್ಲ ಮೂಲ ದಾಖಲೆಗಳನ್ನು ಇಡೀ ರಾಜ್ಯದಲ್ಲಿ ಗಣಕೀಕರಣ ಮಾಡುವಂತಹದ್ದು ಮಾಡ್ತಾ ಇದ್ದೇವೆ. ಎಲ್ಲ ತಾಲೂಕು ಆಫೀಸ್, AC ಆಫೀಸ್, DC ಆಫೀಸ್ ಮೂರೂ ಕಚೇರಿಗಳ ಎಲ್ಲ ಮೂಲ ದಾಖಲೆಗಳನ್ನು ಇನ್ನು 3-4 ತಿಂಗಳಲ್ಲಿ ಗಣಕೀಕರಣ ಸಂಪೂರ್ಣ ಮಾಡುವಂತಹ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ. ಒಟ್ಟು ಯೋಜನೆಗೆ ಸುಮಾರು ಒಂದು 150 ಕೋಟಿ ರೂಪಾಯಿ ವೆಚ್ಚ ಆಗಬಹುದು ಅಂತ ನಾವು ಅಂದಾಜು ಮಾಡಿದ್ದೇವೆ. ಈಗಾಗಲೇ ಹತ್ತಿರ ಸುಮಾರು 100 ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದೇವೆ. ಇದಕ್ಕೆ ಬೇಕಾದಂಥ ಅನುದಾನನೂ ಕೂಡ ಲಭ್ಯ ಇದ್ದು, ಇದನ್ನು ಮಾಡುವುದರಿಂದ ಹಳೇ ದಾಖಲೆಗಳು ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥವು, ಯಾಕೆಂದರೆ 100-200 ವರ್ಷದ ಹಳೆಯ ದಾಖಲೆಗಳು ಕೂಡ ನಮ್ಮ ದಾಖಲಾ ಆಲಯದಲ್ಲಿ ಇದ್ದಾವೆ, ರೆಕಾರ್ಡ್ ರೂಮಲ್ಲಿ ಇದ್ದಾವೆ. ಅವುಗಳನ್ನು ನಾವು ಈಗ ಸ್ಕ್ಯಾನಿಂಗ್ ಮಾಡಿ ಸಂರಕ್ಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವು ಪುಡಿಯಾಗಿ ನಾಳೆ ಹಾಳಾಗಿ ಜಮೀನಿನ ಮಾಲೀಕತ್ವದ ವಿಷಯಗಳು ಗೊಂದಲದ ಗೂಡಾಗುವಂಥ ಸಾಧ್ಯತೆ ಇರುತ್ತೆ. ಈ ಸ್ಕ್ಯಾನ್ ಮಾಡಿ ಸಂರಕ್ಷಣೆ ಮಾಡೋದ್ರಿಂದ ಜಮೀನಿನ ಮೂಲ ದಾಖಲೆಯ ಮಾಲೀಕತ್ವದ ಖಾತರಿ ಸಂರಕ್ಷಣೆ ಮಾಡಿ ಅವರಿಗೆ ಖಾತ್ರಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಜನ ಈ ದಾಖಲೆಗಳನ್ನು ಪಡ್ಕೊಳ್ಬೇಕಾದ್ರೆ ನಮ್ಮ ಕಚೇರಿಗಳಿಗೆ ಅಲಿಬೇಕಾಗಿತ್ತು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಕಚೇರಿಗಳಲ್ಲಿ, ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ಮಧ್ಯವರ್ತಿಗಳ ಹಾವಳಿನೂ ಜಾಸ್ತಿ ಆಗಿದೆ ಅಂತ ದೂರಿತ್ತು. ಈಗ ನಮ್ಮ ಈ ಭೂ ಸುರಕ್ಷಾ ಆನ್ಲೈನ್ ಪೋರ್ಟಲಲ್ಲಿ ಅವರು ಬೇಕಾದಂಥ ಕಾಪಿಯನ್ನು ಅವರೇ ಹುಡುಕಿ ಸರ್ಟಿಫೈಡ್ ಕಾಪಿಯನ್ನು ಆನ್ಲೈನಲ್ಲೇ ತಗೊಳ್ಬೋದು. ಯಾವ ಕಚೇರಿಗೆ ಬರೋ ಅವಶ್ಯಕತೆಯೂ ಇರೋದಿಲ್ಲ. ಜನಗಳ ಬೆರಳ ತುದಿಯಲ್ಲಿ ಎನಿ ಟೈಮ್ ಎನಿವೇರ್ ದಾಖಲೆಗಳನ್ನು ಅವರೇ ಪಡ್ಕೊಳ್ಬೋದು, ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಇರೋದಿಲ್ಲ. ಮೂರನೇದು, ಇದು ಈ ಹಿಂದೆ ದಾಖಲೆಗಳು ಕಳೆದು ಹೋಗುವಂತಹದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟು ಅದು ನಿಜವಾಗಿ ಕಳೆದೋಗಿತ್ತೋ ಅಥವಾ ಇಲ್ದೇನೆ ಸುಮ್ಮನೆ ಕಳೆದೋಗಿದೆ ಅಂತ ದೂರ ಹೇಳ್ತಾರೋ, ಎರಡನ್ನೂ ಇತ್ಯರ್ಥ ಮಾಡೋದಕ್ಕೆ ಆಗದೆ ಇವತ್ತು ಮಾಲೀಕತ್ವ ಗೊಂದಲದ ಗೂಡಾಗ್ಬಿಟ್ಟಿದೆ. ಎಷ್ಟೋ ಕಡತಗಳು ಕಣ್ಮರೆ ಆಗೋದ್ರಿಂದ ಮೂಲ ಮಂಜೂರಿ ದಾಖಲೆಗಳಿರೋದಿಲ್ಲ, ಇಲ್ಲ AC ಆಫೀಸ್ ಆರ್ಡರ್ ಕಾಪಿ ಸಿಗೋದಿಲ್ಲ, DC ಆಫೀಸಲ್ಲಿ ಫೈಲ್ ಕಳೆದೋದ್ರೆ ಇವೆಲ್ಲದರಿಂದನೂ ಕೂಡ ಜಮೀನಿನ ಮಾಲೀಕತ್ವ ಅದಕ್ಕೆ ಒಂದು ಗ್ಯಾರಂಟಿ ಇಲ್ಲದೆ ಗೊಂದಲದ
ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂತೇಳಿನೂ ಕೂಡ ಈ ಸ್ಕ್ಯಾನಿಂಗ್ ಪ್ರಕ್ರಿಯೆಯನ್ನ ಮಾಡಿ ಇವುಗಳಿಂದ ಮುಂದೆ ಕಳೆದು ಹೋಗಬಹುದಾದಂತಹ ಸಾಧ್ಯತೆಗಳನ್ನ ಅದನ್ನ ನಿರ್ನಾಮ ಮಾಡಿ ಯಾವುದೇ ದಾಖಲೆ ಕಳೆದು ಹೋಗಬಾರದು, ಕಣ್ಮರೆ ಆಗಬಾರದು, ಆ ರೀತಿಯಾಗಿ ಸಂರಕ್ಷಣೆ ಮಾಡೋದ್ರಿಂದ ಸಾಧ್ಯ ಇದೆ. 4ನೇದು, ರೆಕಾರ್ಡ್ಗಳನ್ನ ತಿದ್ದೋದು, ಫೋರ್ಜರಿ ಮಾಡೋದು, ನಕಲು ಮಾಡೋದು ಕೂಡ ಕೆಲವು ಭಾಗಗಳಲ್ಲಿ ನಡೆದಿದೆ. ಈ ಸ್ಕ್ಯಾನಿಂಗ್ ಒನ್ ಟೈಮ್ ಮಾಡೋದ್ರಿಂದ ಕನಿಷ್ಠ ಇನ್ನು ಮುಂದೆ ಯಾರು ಕೂಡ ಫೋರ್ಜರಿ ಮಾಡೋಕ್ಕಾಗಲ್ಲ, ನಕಲು ಮಾಡೋದಕ್ಕೆ ಆಗೋದಿಲ್ಲ, ಹಾಗೆ ಕಳೆದಾಕ್ಲಿಕ್ಕೂ ಧ್ವಂಸ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಆ ಫೋರ್ಜರಿಯಿಂದ ಏನು ಫ್ರಾಡ್ ಆಗ್ತಾ ಇತ್ತು ಅದನ್ನು ಕೂಡ ತಪ್ಪಿಸುವಂತ ಉದ್ದೇಶ ಹೊಂದಿದೆ. ಸೊ ಈ 4 ಉದ್ದೇಶಗಳನ್ನ ಇಟ್ಕೊಂಡು ಜಮೀನಿನ ಮಾಲೀಕತ್ವಕ್ಕೆ ಒಂದು ಖಚಿತತೆ ಬರಬೇಕು ಅಂತೇಳಿ ಎಲ್ಲ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡುವಂತಹದನ್ನ ಭೂ ಸುರಕ್ಷಾ ಯೋಜನೆ ಅಡಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ 70 ತಾಲೂಕಲ್ಲಿ ಪೂರ್ಣ ಆಗಿದೆ. 1-2 ಜಿಲ್ಲೆಗಳಲ್ಲಿ, ಇಡೀ ಜಿಲ್ಲೆಯ ಎಲ್ಲ ತಾಲೂಕು ಕಚೇರಿಗಳಲ್ಲೂ ಕೂಡ ಸ್ಕ್ಯಾನಿಂಗ್ ಪೂರ್ಣ ಆಗಿದೆ. ಅದರ ಜೊತೆಗೆ ಬರೀ ತಾಲೂಕು ಆಫೀಸಲ್ಲಿ ಮಾಡಿದ್ರೆ ಸಾಕಾಗೋದಿಲ್ಲ ಅಂತೇಳಿ AC ಆಫೀಸು, DC ಆಫೀಸಲ್ಲಿ ಆರಂಭ ಮಾಡಿದ್ದೇವೆ. ಇದೇ ಕೆಲಸವನ್ನ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಮಾಡ್ತೇವೆ. ಅಲ್ಲಿ ಸ್ವಲ್ಪ ಏನು ಬ್ಯಾಲೆನ್ಸ್ ಇದೆ, ಕೆಲವೆಲ್ಲ ಸ್ಕ್ಯಾನಿಂಗ್ ಆಗಿದೆ, ಆಗದೆ ಇರೋದು ಇನ್ನೂ ಸ್ವಲ್ಪ ಇದೆ. ಸರ್ವೆ ಡಿಪಾರ್ಟ್ಮೆಂಟ್ನಲ್ಲೂ ಸದ್ಯದಲ್ಲಿ ಆರಂಭ ಮಾಡ್ತೇವೆ. ಈಗ ಆಲ್ರೆಡಿ ನೋಂದಣಿ ಇಲಾಖೆಯಲ್ಲೂ ಕೂಡ ಅವರು ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಅವರು ಕೂಡ ಎಲ್ಲ ಮೂಲ ನೋಂದಣಿ ದಾಖಲೆಗಳನ್ನ ಗಣಕೀಕರಣ, ಸ್ಕ್ಯಾನಿಂಗ್ ಮಾಡುವಂತ ಕೆಲಸಕ್ಕೆ ಕೆಲವೇ ದಿನಗಳಲ್ಲಿ ಅಲ್ಲಿಯೂ ಕೂಡ ಚಾಲನೆ ಕೊಡ್ತೇವೆ. ಸೊ ಕಂದಾಯ ಇಲಾಖೆಯಲ್ಲಿ 3 ವಿಭಾಗಗಳಿದ್ದಾವೆ. ಒಂದು ರೆವಿನ್ಯೂ ವಿಭಾಗ, ಮತ್ತೊಂದು ಮೋಜಣಿ ಸರ್ವೆ ವಿಭಾಗ, ಮಗದೊಂದು ನೋಂದಣಿ ವಿಭಾಗ. ಸೊ 3 ವಿಭಾಗಗಳಲ್ಲೂ ಕೂಡ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡುವಂತ ಯೋಜನೆಯನ್ನ ನಾವು ಹಾಕೊಂಡಿದ್ದೇವೆ. ಆಲ್ರೆಡಿ ರೆವಿನ್ಯೂ ವಿಭಾಗದಲ್ಲಿ ಇದು ಕೆಲಸ ಬಹಳ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಇದೆ. ಈಗ ಸದ್ಯದಲ್ಲೇ ನೋಂದಣಿ ಇಲಾಖೆಯಲ್ಲಿ ಆರಂಭ ಆಗುತ್ತೆ. ಅದಾದ ಕೂಡಲೇ ನಾವು ಸರ್ವೆ ಇಲಾಖೆಯಲ್ಲೂ ಕೂಡ ಆರಂಭ ಮಾಡಿ ಎಲ್ಲಾ ಮೂಲ ದಾಖಲೆಗಳು ಕೂಡ ಶಾಶ್ವತವಾಗಿ ಸಂರಕ್ಷಣೆ ಆಗಬೇಕು, ಬೆರಳ ತುದಿಯಲ್ಲಿ ಜನಗಳಿಗೆ ಸಿಗಬೇಕು ಸಲೀಸಾಗಿ, ಫೋರ್ಜರಿ, ನಕಲಿ ಫ್ರಾಡ್ಗೆ ಕಡಿವಾಣ ಹಾಕಬೇಕು. ಈ ಒಂದು ಉದ್ದೇಶ ಇದು ಭೂ ಸುರಕ್ಷಾ ಯೋಜನೆ. ಅದರ ಅಡಿಯಲ್ಲಿ ಇವತ್ತು ಬ್ಯಾಂಗ್ಳೂರಿನ AC ಕಚೇರಿಗಳು ಇಲ್ಲಿ ನಾವು ಚಾಲನೆ ಕೊಟ್ಟಿದ್ದೇವೆ. ಇದು ರಾಜ್ಯಾದ್ಯಂತ ಸಾಂಕೇತಿಕವಾಗಿ ಇಲ್ಲಿಂದ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ.